ಸೋಷಿಯಲ್ ಮೀಡಿಯಾದಲ್ಲಿ ಇನ್ ಮುಂದೆ ಸತ್ಯ ಹೇಳಬಾರ್ದು. ಇದರಿಂದ ನಾನು ಹತ್ತತ್ರ ಅಂದ್ರೂ 15,000 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ. ವರ್ಲ್ಡ್ ರೆಕಾರ್ಡ್ ಕಂಡ್ರಿ ಇದು. ಏನ್ ನೋಡ್ಬೇಕು ಇವೆಲ್ಲ ನಾವು ವಿಡಿಯೋನ ಯೂಟ್ಯೂಬ್ ಅಲ್ಲ ಪರಂಗ್ಯಾನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಅಲ್ಲಿ. ಆದ್ರೂ ಏನ್ ಗೊತ್ತಾ ಕಾನ್ಸೆಪ್ಟು, ಮಳೆಗಾಲ ಸೇತುವೆ ಉಳ್ಳೋಗ್ಬಿಡೈತಂತೆ ಗುರು. ಯಾವ್ದೋ ಲಾರಿ ಹೋಯ್ತಂತೆ, ಗಡಗಡ ಅಂತ ನಡ್ಬಿಡ್ತಂತೆ. ಎಲ್ಲ ಬಿಡ್ಲೇ ಇಲ್ಲ ಇವಾಗ. ಗಾಡಿಯಲ್ಲಿ ಸೀಟೇ ಇಲ್ಲ. ಸ್ಟೂಲ್ ಹಾಕೊಂಡು ಗಾಡಿ ಓಡಿಸ್ಕೊಂಡ್ ಬಂದವ್ರಿ ಇವರು. ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿ ನಾನು ಯಾವ್ದು ಗೊತ್ತಾ ಫೋನ್ಗಳು ಯೂಸ್ ಮಾಡೋದು, ಯಾವ್ದು ಅಂತ ನಾಳೆ ಹೇಳ್ತೀನಿ. ಇವತ್ತು ನಾವು ತೋಟಕ್ಕೆ ಬಂದಿದ್ದೀವಿ, ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ ಮುಂದೆ ಸತ್ಯ ಹೇಳಬಾರ್ದು. ನೋಡಿ ಈ ಫೋನ್ ತೊಗೊಂಡಿದ್ದೀನಲ್ಲ, iPhone 17 Pro. ಇದರಿಂದ ನಾನು ಹತ್ತತ್ರ ಅಂದ್ರೂ 15,000 ರೂಪಾಯಿ ಲಾಸ್ ಮಾಡ್ಕೊಂಡಿದ್ದೀನಿ. ಏಂತಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸತ್ಯ ಹೇಳಬಾರ್ದು, ನಾನು ಹೆಂಗೆ 15,000 ರೂಪಾಯಿ ಲಾಸ್ ಮಾಡ್ಕೊಂಡೆ ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ಗಂಟೆ ನೋಡಿ, ಗೊತ್ತಾಗುತ್ತೆ ನಿಮಗೆ ಹೆಂಗೆ ಲಾಸ್ ಮಾಡ್ಕೊಂಡೆ. ಎಂತೆಂಥ ನಮ್ಮ ಮಕ್ಳು ಇರ್ತಾರೆ ಈ ಪ್ರಪಂಚದಲ್ಲಿ ಅಂತ ಗೊತ್ತಾಗುತ್ತೆ ನಿಮಗೆ. ಎಸ್, ನಾನು ಗೊತ್ತಾಗಿಲ್ವ ಯಾರು ಅಂತ ನೋಡಿದ್ದೀರ ತಾನೇ ನೀವು. ಸುಳ್ಳು ಹೇಳ್ಬೇಡಿ ಹೇಳಿದ್ರೆ ಇವನೇ. ಇವತ್ತು ಮತ್ತೆ BD ಅವ್ರದ್ದು ಶೂಟ್ ಇದೆ, ಇನ್ನೊಂದು ವಿಡಿಯೋಗೆ ಹೋಗ್ತಾ ಇರೋದು. ಸೊ ಅಗೇನ್ ತೋಟಕ್ಕೆ ಎಂಟ್ರಿ. ಇದು ನಮ್ಮ ಒಂದು ತೋಟಕ್ಕೆ ಎಂಟ್ರಿ. ಗುತ್ತಿಗೆ ಹಾಕಿದೀವಪ್ಪ. ಗುತ್ತಿಗೆ ಏನು ಗುತ್ತಿಗೆ ಸುತ್ತಿಗೆ ಹಾಕ್ಬಿಡ್ತೀನಿ ತಲೆಗೆ. ಗುತ್ತಿಗೆ ಎಂದೆ. ಬರೋ ಬರ್ರಿ ರಾಗೇಶ್ ಕುಮಾರ್. ನಮ್ಮ ಪಿತಾಜಿ ಅವರು ಫುಲ್ಲು ವಾಕಿಂಗ್ ಮಾಡ್ಕೊಂಡೆಲ್ಲ ಇನ್ಸ್ಪೆಕ್ಟರ್ ಅವರು. ಇವಾಗ ಕಾನ್ಸೆಪ್ಟು ವೆರಿ ಸಿಂಪಲು. ನಮ್ಮ ಬೆಂಗಳೂರಲ್ಲಿ ಮರಗಳು ಮತ್ತು ಗಿಡಗಳನ್ನ ನೆಡಬೇಕು. ಗ್ರೀನ್ ಫಸ್ಟು ನಮ್ಮ ಗಾರ್ಡನ್ ಸಿಟಿನ ಸಿಲಿಕಾನ್ ಸಿಟಿ ಮಾಡಿದ್ರು. ಇವಾಗ ಮತ್ತೆ ಸಿಲಿಕಾನ್ ಸಿಟಿನ ಗಾರ್ಡನ್ ಸಿಟಿ ಮಾಡೋಣ ಅಂತ ಜೂನ್ 27ನೇ ತಾರೀಕಿನ 15 ಲಕ್ಷ ಮರಗಳನ್ನ ನೆಡ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ. ವರ್ಲ್ಡ್ ರೆಕಾರ್ಡ್ ಕಂಡ್ರಿ ಇದು. ಏನು ನೋಡ್ಬೇಕು ಇವೆಲ್ಲ ನಾವು ವಿಡಿಯೋನ ಯೂಟ್ಯೂಬಲ್ಲಿ ಬೇಡ, ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ ನೋಡ್ರಿ. ಪ್ರದೀಪ್ ಈಶ್ವರು ಮಮ್ಮಿ ಫಿಶು ಡ್ಯಾಡಿ ಫಿಶಾ. ಈ ಮರ ಗಿಡಗಳನ್ನ ನೆಡುವ ಕಾರ್ಯಕ್ರಮ ಇವಾಗ. ಇದನ್ನು ನೆಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡಿ ಜನಗಳಿಗೆ ಎಜುಕೇಟ್ ಮಾಡೋದು. ಏನಂದರೆ 15 ಲಕ್ಷ ಮರಗಳನ್ನ ನೆಡ್ತಿದ್ದಾರಲ್ಲ ಬೆಂಗಳೂರಲ್ಲಿ. ಪ್ರತಿಯೊಬ್ಬರೂ ಪಾರ್ಟಿಸಿಪೇಟ್ ಮಾಡಿ. ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಲಿಂಕಿಗೆ ರಿಜಿಸ್ಟರ್ ಆಗಬೇಕು. ಮಕ್ಕಳನ್ನ ಈ ಥರ ಒಂದು ಜಾಗಗಳು ಕರ್ಕೊಂಡು ಬನ್ನಿ. ಅಂದರೆ BD ಅವ್ರು ಮಾಡ್ತಿದ್ದಾರಲ್ಲ ಪ್ರಾಜೆಕ್ಟು, 15 ಲಕ್ಷ ಮರ ನೆಡೋ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿ. ರಿಜಿಸ್ಟರ್ ಲಿಂಕು ಬಯೋದಲ್ಲಿರುತ್ತೆ, ಚೆಕ್ ಮಾಡಿ. ಓಕೆ, ಇವಾಗ ಇದ್ರ ಬಗ್ಗೆ ಒಂದು ಮೋಟಿವೇಶನ್ ವಿಡಿಯೋ ಮಾಡೋಣ. ಮೋಟಿವೇಶನ್ ವಿಡಿಯೋ ನೀನು ಮಾಡ್ತೇನೆ. ಮೋಟಿವೇಶನ್ ವಿಡಿಯೋ ಫುಲ್ಲು ಮೋಟಿವೇಶನ್. ಜನ ಡಿಮೋಟಿವೇಟರ್ಗೂ ಮೋಟಿವೇಟ್ ಮಾಡ್ತೀನಿ. Everyone are going to make a video. ಬರ್ತಡೇ ಯಾವುದೂ ಇಲ್ವೇ? ಯಾವ್ದಾರ ಫೋಟೋ ತೆಗೆದು ಹಾಕ್ಬಿಡಿ. ನಿಮ್ಗೆ ಯಾರ್ದು ಬೇರೆ ಆಯ್ತಲ್ಲ, ಯಾರ್ದು? ಬೆಂಗಳೂರು ಅಂದರೆ ಬರೀ ಟ್ರಾಫಿಕ್ಕು, IT ಪಾರ್ಕು ಹಿಡಿತೀರಾ. ಓಕೆ, ರೆಡಿ ಓವರ್ಟಿ ಪರಂಗ್ಯಾನ್ ಚಿಪೆಕಾಯ ಇದು. ಓಹೋ, ಎಲ್ಲ ಹಣ್ಣಾಗ್ಬಿಟ್ಟವೆ. ಹಣ್ಣಾಗ್ಬಿಟ್ಟೈತೆ. ಕೆಂಬಂಬಿಡ್ತಿದೆ ಅಂಕಲ್ ತಿಂದರೆ ನನಗೆ. ಹಾಂ, ಸಿಕ್ಕಾಬಿಟ್ಟೆ ಅದು ನನಗೆ. ನಾನು ಎತ್ಕೊಬರ್ತೀನಿ, ಹೋಗಿರಿ, ಇದು ಮುಗಿಸ್ಕೊಂಡು ಬರ್ತೀನಿ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ ನೋಡಿ. ನುಗ್ಗೆ ಸೊಪ್ಪನ್ನ ಇಳಿಸಿ ಪುಡಿ ಮಾಡಿ ಪೌಡ್ರು ಮಾಡಿ ವಿದೇಶಕ್ಕೆ ಲಕ್ಷಾಂತರ ರೂಪಾಯಿಗೆ ಮಾರ್ತಾವ್ರೆ. ನಾವು ಲಕ್ಷ ಸಂಪಾದನೆ ಮಾಡೋದು ಯೋಚನೆ ಮಾಡ್ತಾ ಇದೀವಿ. ಲಕ್ಷನ ಕೈಯಲ್ಲಿ ಮಡಿಕೊಂಡು ಬೇರೆ ಕಡೆ ಲಕ್ಷ ಯೋಚನೆ ಮಾಡ್ತಾ ಇದೀವಿ ನಾವು. ಲಕ್ಷ ರೂಪಾಯಿನ ಇನ್ವೆಸ್ಟ್ ಮಾಡ್ತಿಲ್ಲ, ಯೋಚನೆ ಮಾಡ್ತಾ ಇದೀವಿ. ನೀನು ಯಾವಾಗ ಬಕೆಟ್ ಹಿಡಿದೋ ಎಲ್ರಿಗೂ ಯಾವಾಗ ಗೊತ್ತಾಗೋಯ್ತೀನಿ ಜೀವನ. ಸೊ ಇಲ್ಲಿ ಮೇಕೆಗಳಿದಾವೆ. ಹಾಯ್, ಹೌ ಆರ್ ಯು ಮೇಕೆ? ಹಾಂ, ಸಬ್ಸ್ಕ್ರೈಬ್ ಮಾಡಿ ಅನ್ನಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು ಅಲ್ಲಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲಿ. ಹೇಳೋ ಮ್ಯಾ ಅಂದ್ರೆ ನೀನು ಮ್ಯಾ ಅಂದ್ರೆ ಸಬ್ಸ್ಕ್ರೈಬ್ ಅಂತ ಲೆಕ್ಕಾಚಾರ. ಹೇಳೋಣ. ಏಯ್ ಥೂ ಮ್ಯಾನು ಕುರಿನೇ ಸಬ್ಸ್ಕ್ರೈಬ್ ಆಯ್ತಾ ಇಲ್ಲ, ಇನ್ನು ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ತೀರಾ? ಇವನ ಹೆಸರು ಕಲಾಕಾರ ಕೋತಿ ಕುಮಾರ್ ಅಂತ. ಇವಾಗ ನೆಕ್ಸ್ಟ್ ಕನಕಪುರ ಇಂದ ಬೆಂಗಳೂರಿಗೆ ಹೋಗ್ಬೇಕಂತೆ. ಆದ್ರೂ ಏನ್ ಗೊತ್ತಾ ಕಾನ್ಸೆಪ್ಟು, ಮಳೆಗಾಲ ಸೇತುವೆ ಉಳ್ಳೋಗ್ಬಿಡೈತಂತೆ ಗುರು. ಯಾವ್ದೋ ಲಾರಿ ಹೋಯ್ತಂತೆ, ಗಡಗಡ ಅಂತ ನಡ್ಬಿಡ್ತಂತೆ. ಎಲ್ಲ ಬಿಡ್ಲೇ ಇಲ್ಲ ಇವಾಗ. ನಾವು ಇವಾಗ ಕನಕಪುರಕ್ಕೆ ಹೋಗ್ಬೇಕಂದ್ರೆ ಮಳೆಗಾಲವ್ರು ಹಿಂಗೋಗಿ ಹಿಂಗ್ ಸುತ್ತಿ ಹಿಂಗೆ ಲಕ್ಷ್ಮೀಪುರದ ಮೇಲೆ, ಅದೇ ಕೊಂಕಣ ಸುತ್ತ ಮೈರಳಕ್ಕೆ ಹೋಗ್ಬೇಕು. ಇವಾಗ ಊಟ ಮಾಡಂಗಿಲ್ಲ ರೀ ಇವತ್ತು ಮಳೆಗಾಲವ್ರು. ಕೊತ್ಮಿರಿ ಸೊಪ್ಪು ಸಿಗಲ್ಲ, ಕೊತ್ಮಿರಿ ಸೊಪ್ಪು ಸಿಗಲ್ಲ, ಏನು ಸಿಗಲ್ಲ. ಯಾರ ಮನೇಲಿ ಇದೆಯೋ ಸ್ಟಾಕು ಅವ್ರು ಬದುಕ್ತಾರ ಅಷ್ಟೇನೆ. ಸೇತುವೆ ದಟ್ಟು ಏನು. ನಾನು ಅವಾಗ ಹೇಳಿದ್ನಲ್ಲ, iPhone 17 Pro ತಗೊಂಡು ಏಂತಕ್ಕೆ ಸೋಷಿಯಲ್ ಮೀಡಿಯಾದಿಂದ ನನಗೆ ಲಾಸ್ ಆಗ್ತಿದೆ ಅಂದ್ರೆ. ಏನ್ ನೋಡ್ತಿದ್ಯೋ?
ಏನ್ ನೋಡ್ತಿದ್ಯಾ? ಆಪಲ್ ಇದು ಗ್ರೀನ್ ಆಪಲ್, ಇದು ಆರೆಂಜ್ ಆಪಲ್, ನಾನು ತಿಂತೀನಿ ಪೈನಾಪಲ್. ಹೈ 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 ಮನ್ನ ಹೆಲ್ತ್ ಮಿಕ್ಸ್. ಇವಾಗ ಕನಕಪುರದಿಂದ ಬೆಂಗಳೂರು ಕಡೆಗೆ ಪಯಣ. ಬಾಯ್. ಇದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ಗೆ ನಾನು ಮನೆಗೆ ಬರಲ್ಲ. ಅದ್ಯಾವ್ದು ನಿಮ್ಮ ಯೂಟ್ಯೂಬ್ ಚಾನಲ್ ಇದೊಂದು? ಯಾವ ನೋಡ್ರಿ, ತಾಯಿಗೆ ಗೊತ್ತಿಲ್ಲ ಮಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಅಲ್ಲ ಇನ್ಸ್ಟಾ ಗೊತ್ತು, ಯೂಟ್ಯೂಬ್ ಬಗ್ಗೆ ಹೊಸದು, ಇವಾಗ ಹೊಸದು ಮಾಡೋಣ. ಆಯ್ತು, ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡಿ. ಸಬ್ಸ್ಕ್ರೈಬ್ ಪ್ರತಿದಿನ ಡೈಲಿ ವ್ಲಾಗ್ಸ್ ಬರುತ್ತೆ. ನೀನು ಡೈಲಿ ಆಗ್ತಾ ಇಲ್ಲ, ಡೈಲಿ ಗಾಡಿ ಆ ಕಡೆ ಐತೆ ಕಣಮ್ಮ, ಮಳೆ ಬರಲ್ಲ, ಹೋಗ್ಬಿಡ್ತೀನಿ ಅಂತ ಬೇಗ. ಹಾಂ, ಮಳೆ ಬರೋಷ್ಟರಲ್ಲಿ ಹೋಗ್ಬಿಡೋಣ. ಆ್ಯಕ್ಚುಲಿ ನಮ್ಮ ವರ್ಕು ಇವಾಗ ಸ್ಟಾರ್ಟು. ಬೆಂಗಳೂರಲ್ಲಿ ಹೋಗಿ ಇವಾಗ ವೀಡಿಯೋ ಬ್ಲಾಗ್ಗಳು, ಪ್ರಮೋಷನ್ ವೀಡಿಯೋಸು. ಕೋತಿ ಕುಮಾರಲ್ಲಿ ಕೋತಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ನನ್ನ ಚಾನಲ್ಗೆ ಕೋತಿ. ಹಾಂ, ಜರ್ಕಿನ್ ಏನು ಬೇಡ, ಏನು ಬೇಡ. ಏನೋ ಸೇತುವೆ ಮುರಿದೋಗ್ಬಿಟ್ಟೈತಂತೆ ನಮ್ಮದು, ಮಳೆಗಾಲ ಸೇತುವೆ. ತೋರಿಸ್ತೀನಿ ಏನಾಗೈತೆ ಅಂತ. ಮಳೆಗಾಲ ಸೇತುವೆ ಮೇಲೆ ಹೆವಿ ವೆಹಿಕಲ್ಸ್ಗಳನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಯಾವುದು ದೊಡ್ಡ ವೆಹಿಕಲ್ ಓಡಾಡಂಗಿಲ್ಲ, ಎಲ್ಲೋ ಬಿಟ್ಬಿಟ್ಟಿದೆ ಅಂತ. ಪಕ್ಕದಲ್ಲಿ ಹೊಸ ಸೇತುವೆ ಇವಾಗ ಇದು ರೆಡಿ ಮಾಡ್ತಾ ಇದ್ದಾರೆ. ಫೈನಲಿ ಥ್ರಾಟಲ್ ರೈಡರ್ಸ್ಗೆ ಬಂದಿದ್ದೀವಿ. ಟೈಮ್ ಎಷ್ಟು ಬ್ರೋ? 6:09. ಯೂಟ್ಯೂಬ್ಗೆ ಬಂದುಬಿಟ್ರೆ ಅಂತೂ ಇಂತೂ ಇವಾಗ ಸ್ಟಾರ್ಟು. ಸೊ ಬೆಳಗ್ಗೆಯಿಂದನೇ ಯಾವ್ಯಾವ ಗಾಡಿಗಳೆಲ್ಲ ಇದು ಮಾಡಿದ್ರಿ? R15 NS, ಹಾಂ, ಮತ್ತು ರಾಯಲ್ ಎನ್ಫೀಲ್ಡು ಎಲ್ಲ ನಡೀತಿದೆ ವರ್ಕು. ಅಲ್ಲಿ ಒಂದು ಗಾಡಿ ಈಚೆ ಔಟ್ ಆಗ್ತಿದೆ ಇವಾಗ. ಒಳಗಡೆ ಇನ್ನೊಂದು 3 ನಿಂತವೆ. ಅಲ್ಲಿ ಮೇಲ್ಗಡೆ 2 ಇದೆಯಾ? ಒಂದು PPF ನಡೀತಿದೆ ಇವಾಗ. ಇಲ್ಲಿ ಒಂದು ಲೈಟಾಗೆ ವೀಡಿಯೋಸ್ಗಳನ್ನ ಮಾಡಿಕೊಂಡು ಇಲ್ಲಿಂದ ನೆಕ್ಸ್ಟ್ ಬೇರೆ ಕಡೆ ಶೂಟ್ ಆಗ್ಬಿಡೋಣ. ಥ್ರಾಟಲ್ ರೈಡರ್ಸು ಒಳಗಡೆ ಇನ್ನು ಇನ್ ಡೀಟೇಲಾಗೆ ಯಾವಾಗಾದ್ರು ಬೇರೆ ಟೈಮಲ್ಲಿ ತೋರಿಸ್ತೀನಿ ನಾನು. ಸೊ ದಿಸ್ ಈಸ್ ವಾಟ್ ಥ್ರಾಟಲ್ ರೈಡರ್ಸ್. ಬನ್ನಿ ಬ್ರೋ, ಮೇಲ್ಗಡೆ ಹೋಗೋಣ. ನಾವು ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಹಾಂ, ಎಲ್ಲಿಗೆ? ಹೌದಾ, ಯಾವುದಿದೆ? NS 400. ಸೊ PPF ನಡೀತಿದೆ ಇಲ್ಲಿ. ಮಾಡ್ತಾ ಇರೋದು ಎಷ್ಟು 110 ಮೈಕ್ರಾನ್ PPF ಅಂತ. ನಾರ್ಮಲ್ PPF ಇದು, ಏನಂತ ಮಜಾ ಇರೋಲ್ಲ. ಯಾವುದೇ ಬ್ರೋ ಇಲ್ಲಿ ಆಗಿದೆ? ಹಾಂ, ಅಂದರೆ ಡಿಫ್ರೆನ್ಸ್ ಗೊತ್ತಾಗಲ್ಲ 210ಗೆ ಮತ್ತು ಇವಾಗ ಇದಕ್ಕೆ. ಇದು ಪೇಪರ್ ಯಾವ ಥರ ಇದೆ? ನಾರ್ಮಲ್ 110 ಮೈಕ್ರಾನ್ಸ್ದು. ಆಮೇಲಿಂದ ಇದು ಫುಲ್ಲು ಕ್ರ್ಯಾಶ್ ಗಾರ್ಡೆಲ್ಲ ಹಾಕಿ ಫುಲ್ಲು ಅಪ್ಗ್ರೇಡ್ ಮಾಡ್ತಾವ್ರು ಇದನ್ನೆಲ್ಲ. ಯಾವ ಬ್ಲಾಗ್ ಮಾಡ್ತಾ ಇರೋದು ಅಂದರೆ, ನಾವು ಭಾಳ ಬಾಧೆಗಳನ್ನ ದಿನ ಜನಗಳಿಗೆ ತೋರಿಸೋದು. ಯಾವ್ಯಾವ ಬಾಳ್ಗಳು ಬಾಳ್ತೀವಿ ನಾವು, ಯಾವ ಟೈಮಲ್ಲಿ ಹೆಂಗೆ ಇರ್ತೀವಿ, ಹಾಂ, ಇದನ್ನ ತೋರಿಸ್ತೀವಿ ಜನಕ್ಕೆ ಲೈವ್ ಆಗಿ. ವಿತೌಟ್ ಫಿಲ್ಟರ್ ನಾವು ನಮ್ಮ ಜೀವನ ತೋರಿಸ್ತೀವಿ. ಚೇತು ಮಹಾರಾಜ್ ಅವರು ಫುಲ್ಲು ವೀಡಿಯೋ ಇಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇಲ್ಲಿ. ಈ ಗಾಡಿ ನೋಡಿ, ಈ ಗಾಡಿ ಹೆಸರು ಈಗಲ್ ಅಂತೆ. ಬೆನ್ನೆಲಿ ಎಲ್ಲ ಬೆಂದೋಗದೆ ಬೆನ್ನೆಲಿ. ಹಾಂ, ಏನೂ ಇಲ್ಲ, ಹಿಂದೆ ಮುಂದೆ ಏನೂ ಇಲ್ಲ. ಚೈನ್ ನೋಡಿದ್ರೆ ಹಂಗೆ ಲಕ ಅಂತ ಕಳ್ಕೊಬಿಟ್ಟೈತೆ ಚೈನು. ಇದನ್ನು ನಿಲ್ಲಿಸಿದ್ದಾರೆ ಇಲ್ಲಿ ಗಾಡಿ ನೋಡಿ. ಇದು ಇಂಜಿನೇ ಇಲ್ಲ ಗುರು ಗಾಡಿಗೆ. ಅಯ್ಯಯ್ಯೋ, ಮೇಲ್ಗಡೆ ನೋಡ್ರಿ ಅಷ್ಟಪ್ಪ ಅದೆ, ಟೈರ್ ನೋಡಿದ್ರೆ ಇಷ್ಟಪ್ಪ ಅದೆ, ನೋಡಿದ್ರೆ ಇಲ್ಲಿ ಇಂಜಿನೇ ಇಲ್ಲ. ಇನ್ಸ್ಟಾಗ್ರಾಮ್ ID ಅಂತ ಇವ್ರದ್ದು. ಯಾವ್ದು ಐ ಆಮ್ ಮಿಸ್ಟರ್ ಕ್ರೇಜಿ. ಬಿಡಿ ಕ್ರೇಜಿ ಆಗಿದೆ ಗಾಡಿ ಮಾತ್ರ. NS 400 ಒಂದು, ಆಮೇಲಿಂದ ಗೊರಿಲ್ಲಾ ಒಂದು, ಆಮೇಲಿಂದ ಕ್ಲಾಸಿಕ್ 350 ಒಂದಿದೆ, ಹಿಂದಗಡೆ ಟ್ರಿಯಮ್. ಇಷ್ಟು ಬೈಕು PPF ನಡೀತಿದೆ. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಇದು ಥ್ರಾಟಲ್ ರೈಡರ್ಸು. ಸೊ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು RS Pro ಹೋಗಿ ಅಲ್ಲಿ ಪ್ರಾಡಕ್ಟ್ ಶೂಟ್ಸ್ ಇದೆಯಂತೆ, ಅದನ್ನು ಮಾಡೋಣ. ನಾನೊಂದು ವಿಚಾರ ಹೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈಗ ನಂದು 15+ ಕೊಟ್ಬಿಟ್ಟು 16 Pro Max ತಗೊಳ್ಳೋಣ ಅಂತ. ಇವರು ನಮ್ಮ ಜಿಮ್ ಟ್ರೈನರ್, ಇವರು ನಮ್ಮ ಅಬು ಬಾಸ್ ಅಂತ. ಇವರು ಬರೀ ಸುಳ್ಳು ಹೇಳ್ತಾರೆ. ನಾನು ಸುಳ್ಳು ಹೇಳೋದಲ್ಲ, ಇವರು ಮಾಡೋದು ಸುಳ್ಳು. ನಾನು ಹೇಳೋದು 4 ಸೆಟ್ ಅಂದರೆ 3 ಸೆಟ್ ಹೊಡೆದ್ಬಿಟ್ಟು ಗೋವಿಂದ ಅಂತ ಬಿಡ್ಕೊಡ್ದು ಹಾಕಿ. ಇದು ಡೆಡಿಕೇಶನ್ ಅಂದರೆ. ಲೈಟ್ ಆಫ್ ಮಾಡಿದ್ರೂ ಏನದು ಲೈಟ್ ಲ್ಯಾಂಪಲ್ಲಿ ಮಾಡೋಂಥ ವರ್ಕೌಟ್ ಇದು. ಸೊ ಕರೆಕ್ಟಾಗಿ 10 ಗಂಟೆಗೆ ಜಿಮ್ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಇವಾಗ RS ಕಾರ್ ಮಾಡಿಫೈರ್ಸ್ ಹತ್ರ ಹೋಗೋಣ. ನಮ್ಮ ಅಬು ಬಾಸು ಬರೀತಾವ್ರೆ ಜಿಮ್ಮಲ್ಲಿ. ಏನು ಬಾಸ್ ಬರೀತಾರದು?
ನಾಳೆಗೆ ಬೇಕಾಗಿರೋ ವರ್ಕೌಟ್ಸು ನನಗೆ ನಮ್ಮ ಬಾಸು ಗಿಫ್ಟ್ ಮಾಡ್ತಾವ್ರೆ. ಥ್ಯಾಂಕ್ ಯು ಬ್ರೋ. ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದಕ್ಕೆ ಇವ್ರ ಕಡೆಯಿಂದ ಗಿಫ್ಟ್ ನನಗೆ. ಸಬ್ಸ್ಕ್ರೈಬ್ ಆಗಿದ್ದೀರಾ? ಮಾಡ್ತೀನಿ ಇವಾಗ. ಇದೇ ಆಗೋಯ್ತು. ಈ ಎಲ್ಲ ಬೋಗಸು ಬರೀ ಸುಳ್ಳುಗಳಷ್ಟೇ. ಮಾತು ಹೇಳಿಲ್ಲ ಏನಿಲ್ಲಲ್ಲ. ಇವತ್ತು ಸ್ಟೋರಿಗೆ ಹಾಕಿದ್ದೀನಲ್ಲ, ನಮ್ಮ ಜೊತೆಗಿರೋರೇನೇ ನಮ್ಗೆ ಸಪೋರ್ಟ್ ಮಾಡಲ್ಲ, ಬೆಳೆದು ಬಿಡ್ತೀವಿ ಅಂತ ಹೊಟ್ಟೆ ಉರಿ. ಏನಂತೀರ ಬಾಸ್? ನಾನು ಇವ್ರಿಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ ಈಗಿಲ್ಲ, ಇವರು ಲಾಸ್ಟು ಆಗಸ್ಟಿಗೆ ಬಂದು ಇಲ್ಲಿ ಜಿಮ್ಗೆ ಸೇರಿಸಿದ್ದು. ಆವಾಗಲೇ ಹೇಳಿದೆ ನಾನು 2 ತಿಂಗಳು ಮುಂಚೆನೇ, 2 ತಿಂಗಳು ಆದಮೇಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅಂತ. ಇವನೇನು ಹೇಳಿದ್ರು, ಅಯ್ಯೋ ಹೋಗಿ ಬ್ರೋ ಅದು ಯಾಕೆ ಯೂಟ್ಯೂಬ್ ಚಾನಲ್ ಎಲ್ಲ ನಮ್ಗೆ ಸೆಟ್ ಆಗೋದಿಲ್ಲ ಅಂತ ಹೇಳಿದ್ರು. ಈಗ ನೋಡ್ರೆ ಓಪನ್ ಮಾಡಿದೆ. ಓಪನ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ, ಲೆಕ್ಕ ಹಾಕೊಳ್ಳಿ. ಹೇಳೋದೆಲ್ಲ ಇಂಪಾರ್ಟೆಂಟು, ಸಬ್ಸ್ಕ್ರೈಬ್ ಮಾಡೋದು ಇಂಪಾರ್ಟೆಂಟು. ಅಯ್ಯೋ ಏನು 1600 ಜನ ಇದ್ದಾರೆ ನಮ್ಮ ಜಿಮ್ನಲ್ಲಿ, ಎಲ್ಲ ಹಾಗೆ ಹೇಳಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಈಗಲೇ. ಎಲ್ಚನಲ್ಲಿ ಕಲ್ಟ್ ಫಿಟ್ಟಲ್ಲಿ ಯಾರ್ಯಾರು ಮೆಂಬರ್ಶಿಪ್ ತಗೋತೀರೋ ಅವ್ರು ಸಬ್ಸ್ಕ್ರೈಬ್ ಮಾಡೋರಿಗೆ ಅಬು ಬಸ್ಸು 100 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ. ಅವ್ರ ಕಡೆಯಿಂದ ನಂಗೆ ಮಾಡೋ ಥರ ಒಂದು ಸಪೋರ್ಟ್, 100 ರೂಪಾಯಿ ಸಬ್ಸ್ಕ್ರಿಪ್ಷನ್. ನಾವು ಫಸ್ಟು ಜಿಮ್ಗೆ ಜಾಯ್ನ್ ಆದಾಗ ಬ್ರೋ ಬನ್ನಿ ಬ್ರೋ ಮಾಡೋಣ ಬ್ರೋ ಅಂತಾರೆ, ಇವಾಗ ಪಿ ಟಿ ತಗೊಳ್ಳಿ ಬ್ರೋ ಅಂತ. ಪಿ ಟಿ ಯಾವಾಗೂ ಇವ್ರಿಗೂ ಹೇಳಿಲ್ಲ ನಾನು ಪಿ ಟಿ ತೊಗೊಳ್ಳಿ ಅಂತ. ಇನ್ನೊಂದೇನಂದರೆ ನಾನು ವರ್ಕೌಟ್ ಮಾಡೋದು 1:30, 2 o'clock ಆಗುತ್ತೆ. ಇವರು ಅದೇ ಟೈಮ್ಗೆ ಬ್ಲಾಕ್ಗೆ ಹೋಗ್ತಾರೆ. ನಾನು ಎಲ್ಲಿಂದ ಕರಿಬೇಕು, ಏನಕ್ಕೆ ಹಿಂಸೆ ಮಾಡಬೇಕು? ದುಡಿಯೋ ಟೈಮ್ನಲ್ಲಿ ದುಡ್ಕೊಳ್ಬೇಕು. ಅದಾದಮೇಲೆ ವರ್ಕೌಟು ಅದೆಲ್ಲ ನೆಕ್ಸ್ಟು. ಸಂಸಾರ ವರ್ಕೌಟ್ ಎಲ್ಲ ಆಮೇಲೆ ನೆಕ್ಸ್ಟು. ಹಾಂ ನೋಡಿ, ಆ್ಯಕ್ಚುಲಿ ನೀವೇನಾದರೂ ಯೂಟ್ಯೂಬಲ್ಲಿ ಇರೋದೆ 100 ಜನ ಸಬ್ಸ್ಕ್ರೈಬರ್ಸು ಇಲ್ಲ, ಬಟ್ 100 ಜನದಲ್ಲಿ ಒಬ್ರು ಇವ್ರದ್ದು ಪಿ ಟಿ ತಗೊಳ್ಳಿ. ಇವರು ಪಿ ಟಿ ಅಂದರೆ ಏನು ಹೇಳಿ? ಪಿ ಟಿ ಅಂದರೆ ಫುಲ್ ಫಾರ್ಮ್ ಪರ್ಸ್ನಲ್ ಟ್ರೈನಿಂಗ್ ತಗೊಳ್ಳಿ. ಅಬ್ಬು ಬಾಸ್ ಅಂತ ಇವ್ರ ಹೆಸರು. ಹೆಂಗೆ ಮಾಡ್ತಾರೆ ಅಂದರೆ ಏನು ಬ್ರೋ, 10 ದಿನದಲ್ಲಿ ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದೀರ ತಾನೆ, 3 kg ಸಣ್ಣನ. ಹಾಂ, ನಾನು 6 ತಿಂಗಳಿಂದ ಇದ್ದೀನಿ. ನನಗೂ ಸಣ್ಣ ಮಾಡೋರು ಆ್ಯಕ್ಚುಲಿ. ಎಷ್ಟು kg? ನಾವು ಬಂದಾಗ 110 kg ಇದೆ, ಇವಾಗ 100 kg ಬಂದಿದ್ದೀನಿ. 10 kg ಸಣ್ಣ ಮಾಡವ್ರೆ ಇವರೇ, ಮಹಾನ್ ಬಾವುಡು. ಇವನು ಅಷ್ಟೇ ಬಂದಾಗ 200 kg ಇದ್ದ. ಇವಾಗ ಎಲ್ಲ ಕಟ್ ಮಾಡಿ 6 ಪ್ಯಾಕ್ ಮಾಡಿಸ್ಬಿಟ್ಟಾರೆ. ಮುಂಚೆ 6 ಪ್ಯಾಕ್ ಮುಂಚೆ ಆ್ಯಕ್ಚುಲಿ 6 ಪ್ಯಾಕ್ ಮಾಡಿದ್ದಾನೆ ಇವನು. ಇವ್ರದೇ ಟ್ರೈನಿಂಗು. ಇವ್ರು 6 ಪ್ಯಾಕ್ ಮಾಡಿದ್ದಾನೆ ರೋನ್. ಬಂದಾಗ ನನ್ನಂಗಿದ್ದ, ಇವಾಗ ನೋಡಿ ಹಿಂಗಾಗ್ಬಿಟ್ಟವನೇ. ಸೊ ಟೈಮ್ ಬಂದು 10:55. ಕ್ಲೋಸ್ ಟು 11 o'clock. ಮುಂದೆಗಡೆ ಒಂದು ಯಾವುದಾದ್ರು ಫಾರ್ಚುನರು, ಈ ಕಡೆ ಒಂದು ಇದ್ಯಾವುದು ಬರೋ ಇದು ಕ್ರಿಸ್ಟಾ, ಇನೋವಾ ಹಳೇದು. ಆಮೇಲೆ ಮುಂದೆಗಡೆ ಒಂದು ಕಾರ್ ಇದೆ, ಅದಕ್ಕೆ ಡ್ಯಾಂಪಿಂಗ್ ಆಗ್ತಿದೆ. ಇದಕ್ಕೆ ಎಲ್ಲ ಇದು ಫುಲ್ಲು ಏನಂತಾರೆ, ಹಳೇದ್ರಿಂದ ಹೊಸ ಅಪ್ಗ್ರೇಡ್ ಆಗ್ತಾರಲ್ಲ, ಅಪ್ಡೇಟ್ ಹಳೆ ಮಾಡಲಿಂದ ಹೊಸ ಅಪ್ಗ್ರೇಡೇಷನ್ನು, ಅದು ಡ್ಯಾಂಪಿಂಗು. ಅದ್ರ ಮುಂದೆದು ಎಲ್ಲ ಕಳೆದು ನಿಲ್ಸವ್ರೆ. ಹಾಂ, ನೆಕ್ಸ್ಟ್ ಇವಾಗ ಇವರು ಶಾವರ್ಸ್ ದ ಟೆಕ್ನಿಷಿಯನ್. ಹಾಯ್, ಆಡಿಯೋ ಸ್ಪೆಷಲಿಸ್ಟು. ಆರ್ ಎಸ್ ಕಾರ್ ಮಾಡಿಫೈಯರ್ಸ್ ಇನ್ನು ಆಡಿಯೋ ಸ್ಪೆಷಲಿಸ್ಟು ದ ಶಾವರ್ಸ್. ಹೌದಾ? ಯಾವುದು? ಹೌದಾ? 3 ವೇ ಸೆಟಪ್ಪು. ನಾಳೆ ಒಂದು ಗಾಡಿ ಇದೆ, ಬ್ಲ್ಯಾಕ್ ಫಾರ್ಚುನರ್. ನೆಕ್ಸ್ಟ್ ಗಾಡಿ ನಾಳೆ. ಓ, ಮುಂದೆ ಇರೋದು ಫಾರ್ಚುನರಾ? ಬ್ಲ್ಯಾಕ್ ಫಾರ್ಚುನರಲ್ಲಿ ಫುಲ್ ಇಯರ್ ಡ್ಯಾಂಪಿಂಗ್, ಫುಲ್ ಗಾಡಿನ ಡ್ಯಾಂಪಿಂಗ್. ಅವರ ಓಚೆ 2 ವೇ ಸೆಟಪ್, ಆಕ್ಟಿವ್ ಸಬೂಫರ್, 4.5 ಆಂಪ್ಲಿಫೈರ್, ಎಲ್ಲ ಆಡಿಯೋ ಸೆಟಪ್. ಎಲ್ಲ ಆಡಿಯೋ ಸೆಟಪ್ ಮಾಡಿಸ್ಬಿಟ್ಟು ಹಂಗೆ ಜಿಗ್ ಅನ್ಸು. ಸೊ ಇವಾಗ ನೆಕ್ಸ್ಟು ಬ್ರೋ ಬನ್ನಿ ಅಲ್ಲಿ ಶೂಟ್ ಮುಚ್ಕೊಬಿಡೋಣ. ಇದು ಮಾಡಿಫೈರ್ಸ್ ಇಂದ ಇವಾಗ ಪ್ರೋ ಕಡೆಗೆ ನಮ್ಮ ಪಯಣ. ಕ್ಯಾಂಪಿಂಗ್ ಇದ್ಯಾವುದೋ ಗಾಡಿ ಬರ್ತಾ ಇದ್ದಲ್ಲಪ್ಪ. 11 ಗಂಟೆ ಗಾಡಿನ K03. ಏನಾಗಿದೆ? ಗಾಡಿಯಲ್ಲಿ ಸೀಟೇ ಇಲ್ಲ. ಗಾಡಿ ಸೀಟೇ ಇಲ್ಲ. ಸ್ಟೂಲ್ ಹಾಕೊಂಡು ಗಾಡಿ ಓಡಿಸ್ಕೊಂಡ್ ಬಂದವ್ರಿ ಇವರು. ದೇವ್ರೆ, ಏನೂ ಇಲ್ಲ. ಈ ಗಾಡಿ ಔಟ್ಸೈಡಿಂದ ಏನೋ ಹೊಸ ಕಾರ ಬಂತು ಇವಾಗ ಅನ್ಕೊಂಡ್ರೆ ಗಾಡಿಗೆ ಏನೂ ಇಲ್ಲ. ಸ್ಟೂಲ್ ಹಾಕೊಂಡು ಗಾಡಿ ಓಡಿಸ್ಕೊಂಡ್ ಬಂದವ್ರಿ ಇಲ್ಲಿ. ಏನು ಬರೋ ಲುಕ್ ನೋಡ್ಬೇಕಂದ್ರೆ ನಾಳೆ ನೋಡಿ. ಈ ಫಾರ್ಚುನರ್ದು ಫುಲ್ ವಿಡಿಯೋ ಬೇಕಿದ್ರೆ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ನೀವು ಫಸ್ಟು. ಸೊ ಇವಾಗ ಈ ಫಾರ್ಚುನರ್ಗೆ ಬಂದು ನಾವು ಸಿಗ್ಮಾ 4 ಬ್ಲ್ಯಾಕ್ಗೆ ಫುಲ್ ಗಾಡಿ ಡ್ಯಾಂಪಿಂಗ್ ಮಾಡಿದ್ದೀವಿ. ಇವಾಗ ಇವರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕಿದಾರಲ್ವಾ,
ಕಾರ್ ಒಳಗಡೆ ಕಳ್ಸೋಣ ಇವ್ರನ್ನ. ಹೊರಗಡೆ ಹೋಗಿ ಬ್ರೋ, ಕಾರ್ ಒಳಗಡೆಗೆ. ಬ್ಲ್ಯಾಕ್ ಕಲರ್ ಫಾರ್ಚುನರ್ ಒಳಗಡೆ ಫುಲ್ ಬ್ಲ್ಯಾಕ್, ಫುಲ್ ಡ್ಯಾಂಪಿಂಗ್, ಫುಲ್ ಗಾಡಿ ಡ್ಯಾಂಪಿಂಗ್ ಆಗಿದೆ. ಫಾರ್ಚುನರ್ ಅಲ್ಲಿ ನೋಡಿ ಇದ್ರು ಒಳಗಡೆನೂ ನಿಂತ್ಕೋಬಹುದು ಹಿಂಗೆ. ಮೇಲೇನು ಡ್ಯಾಂಪಿಂಗ್ ಆಗಿದೆ, ಮೇಲೆ ಕೆಳಗಡೆ ಎಲ್ಲ ಕಡೆ ಡ್ಯಾಂಪಿಂಗ್. ಮೇಲೇನು ಡ್ಯಾಂಪಿಂಗ್ ಆಗಿದೆ. ಜೋರಾಗಿ ಕಿರ್ಸ್ತೀನಿ ಇವಾಗ ಇರಿ ಇವಾಗ ಈ ಡೋರ್ನ ಕ್ಲೋಸ್ ಮಾಡ್ತೀನಿ. ಅವರು ಜೋರಾಗಿ ಕಿರ್ಚ್ತಾರೆ. ನಿಮ್ಗೇನಾದ್ರೂ ಕೇಳಿಸುತ್ತಾ ಹೇಳಿ. ಸ್ಟಾರ್ಟ್ ಬ್ರೋ. ಹೇಳ್ತಾ ಇದ್ದ ಬ್ರೋ, ಅಂದ್ರೆ ನಿನ್ನ ಕೆಲಸ ಅಷ್ಟೊಂದೆಲ್ಲ ಕೇಳಿಸಲ್ಲ. ಇಲ್ಲ ಡೋರ್ ಪ್ಯಾಡ್ ಎಲ್ಲ ಡೋರ್ ಪ್ಯಾಡ್ ಹಾಕ್ಬಿಟ್ರೆ, ಕ್ಲೋಸ್ ಮಾಡಿದ್ರೆ ಸೌಂಡ್ ಬರಲ್ಲ ನಿಮಗೆ. ಡೋರ್ ಪ್ಯಾಡ್ ಹಾಕಿದ್ರೆ ಏನು ಕೇಳಿಸಲ್ಲ. ಗ್ಯಾಪ್ ಇದೆ ಅಲ್ವಾ, ಸೌಂಡ್ ಬರಕ್ಕೆ ಚಾನ್ಸಸ್ ಇದೆ. ಏನೋ ಹೇಳ್ಬಿಟ್ರು ಕತೆ ಕಟ್ಬಿಟ್ಟು. ಇಲ್ಲ ಬ್ರೋ, ಡೋರ್ ಪ್ಯಾಡ್ ಹಾಕಿದ್ರೆ ಬೇಡ ಬ್ರೋ. ಬಟ್ ಏನೇ ಆಗ್ಲಿ ಫಾರ್ಚುನರ್ ಎಲ್ಲಾ ಕಡೆ ಡ್ಯಾಂಪಿಂಗ್ ಆಗ್ಬಿಟ್ಟೈತೆ. ಹೆಂಗ್ ಕಾಣ್ತೈತೆ ಅಲ್ವಾ ಮ್ಯಾಸಿವ್ ಆಗಿ. ಇವಾಗ ಇದರಲ್ಲಿ ಇದರಲ್ಲೇ ಓಚೆ ಎಲ್ಲ ಇರೋದು. ಲೆಜೆಂಡರ್ ಕನ್ವರ್ಷನ್ ಆಗ್ತಾ ಇದೆ ಇದು. ಲೆಜೆಂಡರ್ ಕನ್ವರ್ಷನ್ ಬ್ರೋ. ಇಲ್ಲಿ ಒಂದು ಎಮಾಮೆಟ್ರಿಸ್ ಹಾಕ್ಬಿಡೋಣ ಬ್ರೋ. ಹೆಂಗೈತೆ ಗೊತ್ತಾ ಮಲಿಕೊಳ್ಳೋಕೆ. ಎಷ್ಟು ಉದ್ದ ಆಯ್ತು ನೋಡಿ ಇದು. ಎಷ್ಟು ದೊಡ್ಡದಾಗೈತೆ ಬ್ರೋ. ವಾಕಿಂಗ್ ಮಾಡ್ಬೋದು ಬ್ರೋ ಇಲ್ಲಿ ಹಿಂದೆಯಿಂದ. ಇಲ್ಲಿ ನೋಡಿ, ಇಲ್ಲಿ ನಾನು ಅಣ್ಣ 100 kg ಮೇಲಿದ್ದೀನಿ ನಾನು. ನಾನೇನೆ ಇಲ್ಲಿ ನೋಡಿ ಹಿಂಗೆಲ್ಲ ತುಳಿದ್ಬಿಟ್ರೆ ಅಷ್ಟೇ ಸಾಯಿಸಿ ಬಿಡ್ತಾರೆ ನಾನು. ಸೊ ನಿಮ್ ಕಸ್ಟಮರ್ ಇವರು. ಹೌದಾ? ಸೊ ಇದು ಫಾರ್ಚುನರಿನ ಕತೆ. ಎಲ್ಲ ಬಿಚ್ಚಾಕ್ಬಿಟ್ರೆ ಹೆಂಗಿರ್ತದೆ ಟ್ರ್ಯಾಕ್ಟ್ರು. ಏನೈತೆ ಹೇಳಿ, ಫುಲ್ ಕನ್ವರ್ಷನ್ಗೆ, ಫುಲ್ ಡ್ಯಾಂಪಿಂಗ್. ಇದು GR ಸ್ಪೋರ್ಟ್ ಇದು ಬರುತ್ತೆ ಸ್ಟೇರಿಂಗ್. ಇಲ್ಲಿ ಗೇರ್ ನಾವು ಅದೇ ಬರುತ್ತೆ. ಹ್ಯಾಂಡಲ್ ಕ್ರೋಮ್ಸ್ ಎಲ್ಲ GR ದೇ ಬರುತ್ತೆ. ಈಚೆಗಡೆ ಫುಲ್ ಲೆಜೆಂಡರ್ ಕನ್ವರ್ಷನ್. ಇವಾಗ ಸಿಗ್ಮಾ ಇದು ಲೆಜೆಂಡರ್ ಕನ್ವರ್ಷನ್. ನಾನು ಗೊತ್ತಿರಂಗೆ ಅವನು ಕಾರ್ ಮಾಡಿಫಿಕೇಶನ್ ಕಾಸಲ್ಲಿ ಹೊಸ ಕಾರೇ ತಗೋ. ಇನ್ನೊಂದೇನ್ ಗೊತ್ತಾ ಸೀನು, ಫಾರ್ಚುನರ್ಗೆ ಅಲಾಯ್ಸು ಟೈರ್ಸ್ ಹಾಕ್ಸ್ತಾ ಇದಾರೆ ಈ ಕಾರ್ಗೆ. ಹೌದಾ? ಫಾರ್ಚುನರ್ಗೆ ಅಲಾಯ್ಸ ನೋಡ್ಲೇಬೇಕು. ಇವಾಗ ಇರೋದು ಇದು ಸ್ಟಾಕ್ 18 ಇಂಚು. ಐ ಥಿಂಕ್ ಕಸ್ಟಮರ್ 20 ಇಂಚ್ ಹಾಕ್ಸ್ಬೋದು ಬ್ರೋ. ಇದು ಕ್ರೆಕ್ಲೈನರ್ ಹಾಕ್ಸ್ಬಿಡಿ ಕೇಳಿ ಬ್ರೋ. ಹಾಕ್ಸ್ಬಿಡೋಣ, ಅವ್ರಿಗೆ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ಬಿಡಿ. ಹಾಕ್ಸ್ಬಿಡ್ತಾರೆ. ಮಸ್ತಾಗೈತೆ, ನೆಕ್ಸ್ಟ್ ಲೆವೆಲ್. ಅಂದ್ರೆ ಹುಬ್ಳಿಯಿಂದ ಬಂದಿರೋದು. ಹುಬ್ಳಿಯಿಂದ 4 ದಿನ ಇಲ್ಲೇ ಸ್ಟೇ ಮಾಡಿದ್ದಾರೆ. 4 ದಿನ ಇಲ್ಲೇ ಸ್ಟೇ ಮಾಡಿಫಿಕೇಶನ್ ಮಾಡ್ಸಕ್ಕೋಸ್ಕರ 4 ದಿನ ಸ್ಟೇ ಆಗವ್ರೆ ಬೆಂಗಳೂರಲ್ಲಿ. ಕ್ರೇಜಿ ಬ್ರೋ, ಕ್ರೇಜಿ. 4 ದಿನ ಸ್ಟೇ ಆಗವ್ರೆ ಅಂದ್ರೆ, ಸೊ ದಟ್ ಈಸ್ ವಾಟ್ ನಮ್ಮ ಸಬ್ಸ್ಕ್ರೈಬರ್ ಅಂದ್ರೆ, ನಮ್ಮ ಫಾಲೋವರ್ಸ್ ಅಂದ್ರೆ, ನಮ್ಮ ಕಸ್ಟಮರ್ಸ್ ಅಂದ್ರೆ. ಸೊ ಬೇಗ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ಇದೇ ಥರ ಅಪ್ಡೇಟ್ ಬರ್ತಾ ಇರುತ್ತೆ. ಪ್ರತಿದಿನ 6 ಗಂಟೆಗೆ ಸಿಗೋಣ. ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಕಳಿಸ್ಬೇಕು ಬ್ರೋ ವಿಡಿಯೋಸ್ ಎಲ್ಲ. ನೀವು ಆಮೇಲೆ ಇದು ಮಾಡಲ್ಲ, ನೀವು ಕಳಿಸಿ 11 ಗಂಟೆಲಿ 11 ಗಂಟೆ ರಾತ್ರಿ ಪಲಾವ್, ಮಿಡ್ ನೈಟ್ ಪಲಾವ್ ನಿಯರ್ BTM. ಚೆನ್ನಾಗಿದ್ಯಾ? ಎಲ್ಲಿ ಕರೆಕ್ಟ್ ಆಗಿದೆ. ಇವಾಗ ಬಟ್ಟೆ ಚೇಂಜ್ ಆಗಿದೆ. ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ ಕೂಡ ನೆಕ್ಸ್ಟ್ ಬ್ಯಾಕ್ ಗ್ರೌಂಡ್ಗೆ ಶೂಟ್ ರೆಡಿ. ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿ ನಾನು ಯಾವ್ದಾದ್ರು ಗೊತ್ತಾ ಫೋನ್ಗಳು ಯೂಸ್ ಮಾಡೋದು, ಯಾವ್ದು ಅಂತ ನಾಳೆ ಹೇಳ್ತೀನಿ. ವಿಡಿಯೋ ಕ್ಲಾರಿಟಿ ಹೆಂಗ್ ಬಂದಿದೆ ಗೊತ್ತಾ? ಇದು ಪ್ರೈಸಸ್ ತಿಳ್ಕೋಬೇಕು ಅಂತಿದ್ರೆ ನಮ್ಮ ವೆಬ್ಸೈಟ್ಗೆ ವಿಸಿಟ್ ಮಾಡಿ. ವೆಬ್ಸೈಟಲ್ಲಿ ಎಕ್ಸ್ಟ್ರಾ ಡಿಸ್ಕೌಂಟ್ ಬೇಕಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ. ಸಪ್ರೇಟಾಗಿ ಕೂಪನ್ ಕೋಡ್ ಕೊಡ್ತೀವಿ, ಫಾಲೋ ಮಾಡಿ, ಎಂಜಾಯ್. ಸಸ್ತಾ ಕ್ಯಾಮ್ರಾ. ನಾನು ಅವಾಗ ಹೇಳಿದ್ನಲ್ಲ, iPhone 17 Pro ತಗೊಂಡು ಏನಕ್ಕೆ ಸೋಷಿಯಲ್ ಮೀಡಿಯಾದಿಂದ ನನಗೆ ಲಾಸ್ ಆಗ್ತಿದೆ ಅಂದರೆ, ಸೊ ರೀಸೆಂಟ್ಲಿ ಒಂದು ಕೊಲಾಬ್ರೇಷನ್ಗೆ ಹೋಗಿದೆ. ಅಲ್ಲಿ ಒಬ್ಬರು ಗಣ್ಯ ವ್ಯಕ್ತಿಗಳನ್ನ ಮೀಟ್ ಮಾಡಿದೆ. ಆ ವ್ಯಕ್ತಿ ನನಗೆ ಏನಂತ ಹೇಳಿದ್ರು ಅಂದರೆ, ಎಲ್ಲ ಚೆನ್ನಾಗೇ ಮಾತಾಡ್ಕೊಂಡು ಬಂದ್ವಿ. ಕಾನ್ಸೆಪ್ಟ್ ಏನು ಗೊತ್ತಾ, ನಾನು ಆ್ಯಸ್ ಎ ಇನ್ಫ್ಲೂಯೆನ್ಸರ್ ಒಂದು ಕಡೆ ವರ್ಕ್ ಮಾಡಿದ್ರೆ ನಾನು ಇದ್ರ ಥರನೂ ವರ್ಕ್ ಮಾಡ್ತೀನಿ. ಯಾವ ಥರ? ಫ್ರೀಲ್ಯಾನ್ಸರ್ ಥರನೂ ವರ್ಕ್ ಮಾಡ್ತೀನಿ ಬೇರೆ ಬೇರೆ ಡಿಫ್ರೆಂಟ್ ಪೇಜಸ್ಗಳಿಗೆ. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ನಾನು ನಾರ್ಮಲ್ ಯೂಶುವಲಾಗಿ ಕೊಟೇಶನ್ ತೊಗೊಂಡೆ, ಇಷ್ಟು ಬರುತ್ತೆ ಪ್ರೈಸು ಏನು ಎತ್ತ ಅಂತ. ಸೊ ನನಗೆ ಅದು ವರ್ಕೌಟ್ ಆಗಿಲ್ಲ. ಓಕೆ, ಒಂದು ಪೆಂಡಿಂಗಲ್ಲಿ ಮಡಗಿರೋಣ ಅಂತ. ಆಮೇಲಿಂದ ನೆಕ್ಸ್ಟ್ ನಾನು ರಾಜಾಜಿನಗರ್ಗೆ ಹೋಗಿ XYZ ಶೋರೂಮ್ಗೆ ಹೋಗಿದ್ದೆ. ಅಲ್ಲಿ ನನಗೆ ಒಳ್ಳೆ ಪ್ರೈಸಲ್ಲಿ ಸಿಕ್ತು. ಇವನ್ ನಾನು ಅಲ್ಲಿ ಒಂದು ವಿಡಿಯೋನು ಕೂಡ ಮಾಡೋಕ್ಕಿದೆ. ಎಸ್ಟರ್ಡೇ ವಿಡಿಯೋದಲ್ಲಿ ನಿಮ್ಗೆ ಸಿಗುತ್ತೆ, ಅದು ಚೆಕ್ ಮಾಡಿದ್ರೆ. ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಗುರು ಇಲ್ಲಿ ಸಿಗುತ್ತೆ, ಹಿಂಗೆ ಸಿಗುತ್ತೆ ಅಂತ ಹೇಳಿದ್ದೀನಿ. ನಾನೇನು ಅಲ್ಲಿಗೆ ಹೋಗಬೇಡಿ ಅಂತ ಹೇಳಿಲ್ಲ, ಇಲ್ಲಿಗೆ ಬನ್ನಿ ಅಂತ ಹೇಳಿಲ್ಲ. ನೋಡಿ ಕಾನ್ಸೆಪ್ಟ್ ಏನು ಗೊತ್ತಾ, ಈ ಪರಂಗಿ ಹಣ್ಣು ಹಳ್ಳಿಗೆ ಬಂದು ತಿಂದರೆ 15 ರೂಪಾಯಿ, ಅದೇ ಸಿಟಿಗೆ ಹೋಗಿ ತಿಂದರೆ ಇದು 30 ರೂಪಾಯಿ. 15 ರೂಪಾಯಿಗೆ ತಗೋಬೇಕಂದಿರೋರು ದೂರ ಟ್ರಾವೆಲ್ ಮಾಡ್ತಾರೆ. 30 ರೂಪಾಯಿ ಇದ್ರೂ ಪರವಾಗಿಲ್ಲ, ಟೈಮ್ ಉಳಿಸ್ಬೇಕಾಗಿರೋರು 30 ರೂಪಾಯಿಗೆ ಹೋಗ್ತಾರೆ. ಇಷ್ಟೇ ಕಾನ್ಸೆಪ್ಟು ಗುರು. ಇವಾಗ ಅವನು ನನಗೆ ಆ ಮ್ಯಾನೇಜರು ಅವ್ನು ಏನು ಅಂತ ನಂಗೆ ಅವಯ್ಯ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಸ್ ಎ ಗುಡ್ ಪರ್ಸನ್, ನನಗೆ ಚೆನ್ನಾಗೇ ಮಾತಾಡ್ಸಿದ್ರು ಅಲ್ಲಿ. ಆಮೇಲೆ ಏನಾಯ್ತಂದರೆ, ಆ ಸ್ಟೋರಲ್ಲಿ ಇದ್ರಲ್ವಾ, ಚೆನ್ನಾಗೆಲ್ಲ ಮಾತಾಡ್ಸ್ಕೊಂಡು ಬಂದರು, ಎಲ್ಲ ಆಯಿತು. ಅವರು ನಮ್ಮ RS Pro ಕಸ್ಟಮರ್ ಅಂತೆ. ಕಾರ್ ಮಾಡಿಫಿಕೇಶನ್ದು ತಾರ್ದೆಲ್ಲ ನನ್ನ ಹತ್ರ ಕೊಟೇಶನ್ ತೊಗೊಂಡ್ರು. ಹಿಂಗೆಲ್ಲ ಆಯಿತು ಕಾನ್ಸೆಪ್ಟು. ಆಮೇಲೆ ಇದ್ರ ಮಧ್ಯೆಯಲ್ಲಿ ಒಂದೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ನಾನು ಏನು ಮಾಡಿದೆ, ವಿಡಿಯೋ ಪೋಸ್ಟ್ ಮಾಡಿದ್ನಲ್ಲ 17 Proದು. ಇದೆಲ್ಲ ಆದಮೇಲೆ ಇವತ್ತು ಬೆಳಗ್ಗೆ ಮೆಸೇಜ್ ಹಾಕಿರೋದು ಬ್ರ್ಯಾಂಡ್ ಅವರು ನನ್ನ ವೀಡಿಯೋನ
ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಂದರೆ ನಾನು ಆ ಒಂದು ಇದರ ಜಾಗದಲ್ಲಿ ಮಾಡಿದ ವಿಡಿಯೋ ಪೋಸ್ಟ್ ಮಾಡಬಾರ್ದು, ಏನಕ್ಕಂದರೆ ನೀವು ನಮ್ಮ ಸ್ಟೋರ್ನ ಪ್ರಮೋಟ್ ಮಾಡಿ ಬೇರೆ ಸ್ಟೋರಲ್ಲಿ ಫೋನ್ ಪರ್ಚೇಸ್ ಮಾಡಿದ್ದೀರಾ ಅಂತ. ಏನು ಅಂದರೆ ಈ ಲೆಕ್ಕಾಚಾರ ಹೆಂಗೆ ಅಂದರೆ ಅವ್ರ ಸ್ಟೋರ್ ಪ್ರಮೋಟ್ ಮಾಡಿದ್ದೀವಿ ಅಂದರೆ ಅಲ್ಲೇ ನಾವು ತೊಗೋಬೇಕು ಎಲ್ಲನೂ, ಬೇರೆ ಕಡೆ ತೊಗೊಳ್ವಂಗೆ ಇಲ್ಲ, ಅಂದರೆ ಬೇರೆಗಳ ಜನಕ್ಕೆ ತೋರಿಸಂಗಿಲ್ಲ. ನನಗೆ ಇನ್ನೊಂದು ಹರ್ಟ್ ಆಗಿದೆ ಏನು ಗೊತ್ತಾ, ಮೇನಾಗೆ ಅವರು RS Pro ಕಸ್ಟಮರು, ಅವ್ರು ಏನಂತ ಹೇಳ್ಬೇಕು, ಗುರು ಇವಾಗ ಕಸ್ಟಮರ್ ಆಗಿರೋ ಕಸ್ಟಮರ್ದಾರು ಇರಬೇಕು. ಇವಾಗ ನೋಡಿ, ಇವಾಗ RS Proಲಿ ಒಂದು ಸ್ವಲ್ಪ ವರ್ಡ್ಸ್ಗಳೆಲ್ಲ ಯೂಸ್ ಮಾಡಿಬಿಟ್ಟು ನಿಮ್ಮ ಸ್ಟೋರ್ಗೆ ಹೋಗಿ ಪರ್ಚೇಸ್ ಮಾಡಿದ್ರೆ ಇಷ್ಟು ಬಜೆಟು, ಅದನ್ನೇ ಹೋಗ್ಬಿಟ್ಟು ಈ ಕಡೆ ಒಂದು ನಾನು ಹೇಳಿ ಸ್ಟೋರ್ಗೆ ಪರ್ಚೇಸ್ ಮಾಡಿದ್ರೆ ಈ ಬಜೆಟು, ಯಾರು ಬೇಕಾದ್ರೆ ಚೂಸ್ ಮಾಡ್ಬೋದು. ಇವಾಗ ನೋಡಿ ಜಲ್ಲಿ ಅವರು ಕೂಡ ಬಿಸ್ನೆಸ್ ಮಾಡ್ತಾವ್ರೆ, ನಾವು ಕೂಡ ಬಿಸ್ನೆಸ್ ಮಾಡ್ತಿದ್ದೀವಿ, ಐಪ್ಲಾನೆಟಲ್ಲೂ ಬಿಸ್ನೆಸ್ ಮಾಡ್ತಾವ್ರೆ, ಕನೆಕ್ಟರು ಬಿಸ್ನೆಸ್ ಮಾಡ್ತಾವ್ರೆ. ನಾವೇನಂತ ನಮ್ಮ ಪಾಯಿಂಟ್ ಆಫ್ ವ್ಯೂನ ನಾವು ಹೇಳ್ತೀವಿ ನೋಡಿ, ಬಜೆಟ್ ಇರೋರು ಎಲ್ಲಿ ಬೇಕಾದಾಗೋಗ್ಬೋದು. ಒಂದೇ ಐಫೋನ್ನ ನೀವು ಮಾಲಲ್ಲಿ ತೊಗೊಂಡ್ರೆ ಒಂದು ರೇಟು, ರೋಡಲ್ಲಿ ತಗೊಂಡ್ರೆ ಒಂದು ರೇಟು, ಹೋಗ್ಬಿಟ್ಟು ಸಂಡೇ ಬಜಾರಲ್ಲಿ ತೊಗೊಂಡ್ರೆ ಒಂದು ರೇಟು, ಸೆಕೆಂಡ್ಸ್ ತೊಗೊಂಡ್ರೆ ಒಂದು ರೇಟು, ಅದು ಆಲ್ ನಿಮ್ಗೆ ಬಿಟ್ಟಿರೋದು ಅಷ್ಟೇ. ಇದನ್ನು ಟಾರ್ಗೆಟ್ ಮಾಡಿಕೊಂಡು ನಮ್ಮ ಹುದ್ದೆ ಏನಪ್ಪ, ನಮ್ಮ ಹುದ್ದೆ ಏನು ಬಂದು ಆ್ಯಸ್ ಎ ಇನ್ಫ್ಲೂಯೆನ್ಸರ್ ನಾನು ಪ್ರತಿಯೊಂದು ವೀಡಿಯೋಗಳು ಮಾಡ್ತೀನಿ, ನನ್ನ ಅಭಿಪ್ರಾಯಗಳನ್ನ ಹೇಳ್ಕೊತೀನಿ. ಈ ಒಂದು ಅಭಿಪ್ರಾಯ ಏನು ಹೇಳಂಗಿಲ್ಲ, ಸ್ವತಂತ್ರನೇ ಇಲ್ಲ ನಮಗೆ ಲೆಕ್ಕಾಚಾರದಲ್ಲಿ. ಯಾವ DSLR ಬೇಡ, ಲಿಟ್ರಲಿ ಯಾವ DSLR ಬೇಡ, ಒಂದು ಪ್ರಾಪರು ಲೈಟಿಂಗ್ಸ್ ಇದ್ರೆ ನೋಡಿ, ಈ ಒಂದು ಲೈಟು ಬ್ಯಾಕ್ ಲೈಟ್ ಆಫ್ ಮಾಡ್ಬಿಟ್ಟಾರೆ. ಈ ಒಂದು ಇಷ್ಟೇ ಲೈಟಿಂಗ್ಸು. ಸೊ ಬೇರೆ ಇದಕ್ಕೆ ಖರ್ಚಾಗಿರೋದು ಒಂದು 30,000 ಬ್ರೋ ಲೈಟಿಂಗ್ಸ್ ಅಂತ. 27,000 rupees ಲೈಟಿಂಗ್ ಖರ್ಚು ಮಾಡಿದ್ರೆ ಯಾವ ಥರ ಬರುತ್ತೆ ನೋಡಿ. ಇದು ವೈಟ್ ಲೈಟು, ಇದು ವಾರ್ಮ್ ಲೈಟು, ಇದು ಆಫ್ ಆಗಿದೆ. ಚೇಂಜ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಈ ಥರ ಸೆಟಪ್ ಮಾಡ್ಕೊಂಡ್ರೆ ಹೆಂಗೆಲ್ಲ ಮಾಡ್ಬೋದು. ಒಂದು 20,000 ಚೇಂಜ್ ಆಯಿತು. ಈ ಸೈಡ್ ಒಂದು ಶೇಡ್, ಕ್ರೇಜಿ ಈ ಸೈಡ್ ಇವಾಗ ಹಂಗೆ ನೀವು ಹಂಗೆ ಇದೆ ಕ್ರೇಜಿ ನೋಡಿ. ಇಷ್ಟೇ ಲೈಟ್ ಸೆಟಪ್ ಇದ್ರೆ ನಾವು ಮನೆನೇ ಸ್ಟುಡಿಯೋ ಮಾಡ್ಕೋಬಹುದು, ಹೆಂಗ್ ಬೇಕಾದ್ರೆ ವಿಡಿಯೋ ಮಾಡ್ಬೋದು. ಎದ್ದೇಳಿ ಜನರೇ, ಎದ್ದೇಳಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್, ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಗಂಟೆ ಇಲ್ಲ.